ಪಾಲನ ದೇವ ರಾವಣನು ಕೈಕವೀರ ಪಕಾರಿ ಸಂತೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ ಪಕಾರಿ ಸಂತೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಕವೀರ ಲಂಕಾದಿ ಪಾಲನೆ ದೇವ ರಾವಣ ದಜ್ಜಲ ಕಂಠೀರವ நளினி கர்வான் பதளவம் கரகதவரிசிற்கும் மகேந்திராதி தேவர்களென்ன சேவிபரு நளினி கர்வாண்டொடல்லவம் கரகதவெனிசிற்கும் மகேந்திராதி தேவர்களென்ன சேவிபரு ಇಂದ್ರ ಅಗ್ನಿ ಯಮ ದಿಕ್ಪಾಲಕರನ್ನ ಆಜ್ಞಾಧಾರಕರು ಕೌಲಸ್ಯ ವಂಶೋದ್ಭವ ಮಹಾಬ್ರಾಹ್ಮಣ ಈ ದಶಕಂಧರನಿಗದಾರು ಸಮರಿಹರು ತ್ರಿಭುವನದಿ ವಿಜಯ ಧ್ವಜವ ಬೆರೆಸಿಗೆಲಿದೆ ದಶಮುಖದ ಸಿರಿಯ ವಿಜಯ ಮಹಾಪ್ರಭು ವಿಜಯ ಧ್ವಜವ ಬೆರೆಸಿಗೆಲಿದೆ ದಶಮುಖದ ಸಿರಿಯ ವಿಜಯ ಪ್ರಭಪೂರಿತ ಪ್ರತಿಧ್ವನಿ ಬರ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭಪೂರಿತ ಪ್ರತಿಧ್ವನಿ ಬರ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನವರ ವಿಭೂತಿ ವಿರಚಿತ ಸದಾ ಶಿವನವರ ವಿಭೂತಿ ವಿರಚಿತ ಯಶೋ ಭಾಗ್ಯ ತವ ಯಶೋ ನಬ್ದ ವಿಜಯ ಧ್ವಜವ ಬೆರೆಸಿಗೆಲಿದೆ ದಶಮುಖದ ಸಿರಿಯ ವಿಜಯ ವಿಭೀಷಣ ವಿಜಯ ಮಧುವಕರ ಹಿಡಿದು ನಲಿದು ದಶ ದಿಶೆಯೊಳೆ ನಿಂತು ಮೆರೆವೆ ವಿಜಯ ಮಧುವಕರ ಹಿಡಿದು ನಲಿದು ದಶ ದಿಶೆಯೊಳೆ ನಿಂತು ಮೆರೆವೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ
ಸಮರಿ ಹರೇ ಪ್ರಭುವನಿಪ ದಶಮುಖಗೆ ಸಮರಿ ಹರೇ ಪ್ರಭುವನಿಪ ದಶಮುಖಗೆ ಸಮರಿ ಹರೇ ಪ್ರಭುವನಿಪ ದಶಮುಖಗೆ ಸಮರಿ ಹರ ವಿಜಯ ಗೆಲಿದೆ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ದಶಮುಖದ ಸಿರಿಯ ವಿಜಯ ಅಖಂಡವಳಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ರಣದೇವತೆಗೆ ರಕ್ತದಾಹುತಿಯನ್ನಿತ್ತು. ಈ ಧರಣಿ ಮಂಡಳ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ಧೋರ್ದಂಡನ ಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವರಿತು ಸೂಕ್ತ ಸಲಹೆಗಳನ್ನು ಸಹಾಯಕರಾದ ಅಮಾತ್ಯ ರತ್ನ ಬೃಹಸ್ತಾದಿ ಮಹೋದಯರೇ, ಮಹಾಪ್ರಭು ಅಂಕವೀರನೆಂಬ ಬಿರುದನ್ನು ಹೊತ್ತು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪೀಠದಂತಿರುವ ನನ್ನ ಸಹೋದರರಾದ ಭೀಷಣ, ಕುಂಭಕರ್ಣಾದಿಗಳೇ, ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿದ ಧೀರಾದಿ ಧೀರರಾದ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆ, ಸಾಹಸ, ಧೈರ್ಯದಿಂದ ತ್ರಿಲೋಕಗಳಲ್ಲಿಯೂ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮಿ ಎನಿಸಿಕೊಂಡಿರುವ ಈ ದಶಕಂಠ ರಾವಣೇಶ್ವರ ಅಷ್ಟದಿಕ್ಪಾಲಕರನ್ನು ಜಯಿಸಿ ನಮ್ಮ ಮನೆಯ ಉಳಿಯದವರನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಹಿಡಿದು ತಂದು ನನ್ನ ಸಿಂಹಾಸನದ ಹಂತ ಹಂತಗಳನ್ನಾಗಿ ಮಾಡಿಕೊಂಡಿರುವೆನು. ಪಿತಾಮಹ ಬ್ರಹ್ಮದೇವರಿಂದ ನನಗಾರಿಂದಲೂ ಮರಣಬಾರದಂತಹ ವರವನ್ನು ಪಡೆದು ಮೃತ್ಯುವನ್ನೇ ಗೆದ್ದ ಈ ಧೀರ ದಶಕಂಠನಿಗೆ ಅದೇ ಬ್ರಹ್ಮದೇವರು ಬಂದು ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವರು. ಲಯಕರ್ತನಾದ ಪರಮೇಶ್ವರನನ್ನು ಮೆಚ್ಚಿಸಲು ಅನೇಕ ವರ್ಷಗಳ ಕಾಲ ಉಗ್ರ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಪಾಡಿ ಶಂಕರನನ್ನೇ ಮೆಚ್ಚಿಸಿದ ಈ ಶೋಭತ್ತ ಹವೆಚ್ಚಿನ್ನ ಶಿವಶರಣೆ ಕೈಕತಾ ಮಾತೃ ಶ್ರೀಯವರ ಸೈಕತ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು. ಇನ್ನು ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರನರೋಹ ವೃಂದವನ್ನೇ ಕಾರುಗೊಳಿಸಿದ ಬ್ರಹ್ಮಕುಲೋತ್ಪನ್ನ ಮಹಾಬ್ರಾಹ್ಮಣ ಈ ಸುವರ್ಣಲಂಕಾಧೀಶ್ವರ ಪ್ರಸ್ತ ಮಹಾಪ್ರಭು, ಈ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವ, ದಾನವ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷರಾದಿಯಾಗಿ ನವಗ್ರಹಗಳು, ಅಷ್ಟದಿಕ್ಪಾಲಕರು ನಮ್ಮ ಆಜ್ಞಾನುಸಾರ ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರೇ. ಯಜ್ಞಾಂಶವನು ಮಹಾಪ್ರಭು, ವೀರ ಧೀರ ರಣಭೀಕರ ಸುರವರ ಕಂಠೀವರ, ವೀರ ಧೀರ ರಣಭೀಕರ ಸುರವರ ಕಂಠೀವರ, ವೀರ ಧೀರ ರಣಭೀಕರ ಸುರವರ ಕಂಠೀವರ, ಅಮಿತ ಸುಖದಿ ದುರಿತ ಬಲ ಧರೇಂದ್ರನಿಗೆ ಜಯ ಜಯ, ಅಮಿತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಪರಶಿವ
ಶಿವನಿಂದೊರವ ಪಡೆದ ಸ್ವರ್ಣ ಲಂಕೇಶ್ವರ ಮಹಾಪ್ರಭು ಪರಶಿವನಿಂದೊರವ ಪಡೆದ ಸ್ವರ್ಣ ಲಂಕೇಶ್ವರ ಅಮಿತ ಸುಖದಿ ದುರಿತ ಬಲ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧೀರ ಧೀರ ರಣಬೀಗ ಸುರವರ ಕಂಠೀವರ ಸುರವರ ಕಂಠೀವರ ಸುರವರ ಕಂಠೀವರ. ಮಹಾಪ್ರಭು ನಿಮ್ಮ ಆಳ್ವಿಕೆಯಲ್ಲಿ ಯಕ್ಷಕರಣ ಗಂಧರ್ವ ಕಿನ್ನರ ಕಿಂಪುರುಷರ ಆದಿಯಾಗಿ ಎಲ್ಲರೂ ನಿಮ್ಮ ಆಜ್ಞಾನುಸಾರವಾಗಿ ನಡೆಯುತ್ತಿರುವುದು. ಅದು ಅಲ್ಲದೆ ದೈತ್ಯ ಕುಲ ಧೀಮಂತರೆನಿಸಿ ವಿಶ್ವವಸುವಿನ ಜ್ಯೇಷ್ಠ ಪುತ್ರರಾಗಿ ಕೈಕಸಾದೇವಿಯ ಸುಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉದರವನ್ನು ಬಗೆದು ಅಜೇಯರಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಪಾತಾಳ ಲೋಕವನ್ನು ಹೊಕ್ಕು ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಮಹಾಪ್ರಭು? ಬಾಪು ಬಾಪುರಸ್ತ ನಿನ್ನಂತಹ ಪ್ರಚಂಡ ಪ್ರಭಾವಶಾಲಿಗಳಾದ ಸೇನಾಧ್ಯಕ್ಷರು ಮಾರೀಚ ಮೊದಲಾದ ಚಾತುರ್ಯದಿಂದ ಕೂಡಿದ ಪ್ರಮುಖರು ಇರುವಾಗ ನನಗಾವ ಕೊರತೆಯೂ ಇರಲಾರದು. ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮಣ್ಣನನ್ನು ಒಂದು ಸುರಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮ ಹೊಗಳಿಕೆಯಿಂದ ನನ್ನಲ್ಲಿ ಶಕ್ತಿ ಸಾಮರ್ಥ್ಯಗಳಿಗೆಂದು ತಿಳಿದು ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಗೆ ಅಶ್ವಿನಿ ದೇವತೆಯರ ಅಶುಭವನ್ನು ಹೊಂದಿ ವೇದವತಿಯ ಶಾಪಕ್ಕೆ ಗುರಿಯಾದವರು ಈ ನಮ್ಮ ಅಗ್ರಜನು. ಧರೆಯನ್ನು ಗೆಲ್ಲಿಸುವೆ ಧರೆಯೊಳಗೆ, ಧರೆಯನ್ನು ಗೆಳೆಯುವೆ ಧರೆಯೊಳಗೆ, ಸುರರ ಕಡಿದಿಡುವ ದೂರದೊಳಗೆ, ಅಗ್ರಜ ಕುಂಭಕರ್ಣ ಸುರರ ಕಡಿದಿಡುವ ದೂರದೊಳಗೆ, ಧರೆಯನ್ನು ಗೆಲ್ಲಿಸುವೆ ದೂರದೊಳಗೆ. ಎಷ್ಟ ಗರುಡ ಗರ್ವರ ಹಿಡಿದು ಮೆಟ್ಟಿ ಮೆರೆಯುವೆ, ಎಷ್ಟ ಗರುಡ ಗರ್ವರ ಹಿಡಿದು ಗದೊಂಡದಿಂದೆಟ್ಟಿ ಮೆರೆಯುವೆ, ಧರೆಯನ್ನು ಗೆಲ್ಲಿಸುವೆ ಮರದೊಳಗೆ, ಕೊರರ ಕಡಿದಿಡುವ ದೂರದೊಳಗೆ, ಧರೆಯನ್ನು ಗೆಲ್ಲಿಸುವೆ ಧರೆಯೊಳಗೆ, ಧರೆಯನ್ನು ಗೆಲ್ಲಿಸುವೆ ದೂರದೊಳಗೆ, ಧರೆಯನ್ನು ಗೆಲ್ಲಿಸುವೆ ದೂರದೊಳಗೆ. ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಒಳಗೆದ್ದು ಅತುಳ ಪರಾಕ್ರಮಿಯಾದ ಮೋರ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜಯರಲ್ಲಿ ದಿವಿಜಯರಂತೆ ನವವ್ಯಾಕರಣ ಪಂಡಿತನು ಆಗಿರುವ ಈ ನಮ್ಮ ಅಗ್ರಜನನ್ನು ಈಗ ಹೀಯಾಲಿಸುವೆಯಾ? ಭಲೆ ಭಲೆ ಕುಂಭಕರ್ಣ, ಸರಿಯಾಗಿಯೇ ಹೇಳಿದೆ. ಈತನೇನು ಬಲ್ಲ ನಮ್ಮ ಪರಾಕ್ರಮವನ್ನು? ನಾನು ಜಗಮಲ್ಲ, ಈ ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮದೇವರನ್ನೇ ಹಿಡಿದು ತಂದು ನನ್ನ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ಹಿಡಿದು ತಂದು ನನ್ನ ಸಿಂಹಾಸನದ ಮೆಟ್ಟುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಗ್ದೀಪ್ತಿಗಳೇ ಬಿರಿದು ಗಗನವೇ ಅರಿದು ಒಂದೇ ಮಾಡಬಲ್ಲ ಈ ರಾವಣೇಶ್ವರನು ದೃಢನ ಭಕ್ತನು. ಅವನಲ್ಲದೆ ಮತ್ತಾರಿಗೂ ತಲೆವಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ಮಹಾಪ್ರಭು ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ಗಜತಗಿರಿಯ ಬೇಲೆತ್ತಿ ನಲಿದವನು ನಾನೋ. ಮುಕ್ಕಣ್ಣ ಶಿವನೇ ಅಧಿಕರಿಸಿ ಮುಕ್ಕಣ್ಣ ಶಿವನೇ ಅಧಿಕರಿಸಿ ನಿಜ ಭಕ್ತನಾಧನನ್ನು ನೋಡಿ ಅರಸಿ ಅಭಯವನಿತ್ತು ಮೂಷಗವೇ ಮುಚ್ಚರಿ ಪಡುವಂತೆ ಮಾಡಿದ ಈ ದಶಮುಖಗೆ ಅದಾರು ಸಾಟಿ.
ಶಕ್ತಿಶಾಲಿಯಾದ ನನಗೆ ಸಾಮಾನ್ಯ ಒಬ್ಬ ವೇದವತಿಯ ಶಾಪ. ಛೇ, ಶಿವ ಎಂಬ ಎರಡಕ್ಷರದಿಂದಲೇ ಸಕಲ ತಾಪಗಳನ್ನೇ ಪರಿಹರಿಸಿಕೊಳ್ಳಬಲ್ಲ ನಾನು ಕಬರ್ಧಿನಿಯನ್ನು, ಪಂಚಭೂತಗಳ ಒಡೆಯನಾದ ಪರಮೇಶ್ವರನನ್ನು ಮೆಚ್ಚಿಸಿ ನವ ವ್ಯಾಕರಣ ಪಂಡಿತ ಎಂಬ ಬಿರುದಾಂಕಿತನು ನಾನು. ನಿಜ ನಿಜ ಮಹಾಪ್ರಭು, ನಿಮ್ಮ ಮಾತುಗಳು ಹೇಡಿಯಾದವನಿಗೂ ಧೀರತ್ವವನ್ನು ತರುತ್ತವೆ. ನಿಮ್ಮ ಮಾತು ಶತಾಧಿಕಕ್ಕಿಂತಲೂ ಸತ್ಯ. ಅದಾವ ಜನ್ಮದ ಫಲವೋ, ಅದಾವ ಜನ್ಮದ ಪುಣ್ಯವೋ, ನಿಮ್ಮ ಬಳಿ ಮಂತ್ರಿಯಾದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು. ನಿಜ ನಿಜ. ಪಟಪಟರಿಂದ ಅಲಂಕೃತನಾಗಿ ರಾವಣ ಕುಂಭಕರ್ಣರು ಸಿಡಿದೆದ್ದು ನಿಂತರೆ ದರೆ ಹೊಳೆಯುವುದೇ, ಶತ್ರುಗಳು ನಿಲ್ಲುವರೇ? ಈ ನಮ್ಮ ಅಗ್ರಜನ ಪರಾಕ್ರಮವು ಸಾಮಾನ್ಯವಾದದ್ದೇ? ಅಜರಾಜ ದೇವತೆಗಳೇ ಗಡಗಡಗನೆ ನಡುವರು. ಈ ನಮ್ಮ ಅಗ್ರಜನ ಪರಾಕ್ರಮವು ಸಾಮಾನ್ಯವಾದದ್ದೇ? ಲೋಕನಾಯಕನೇ ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ಕೈಗಳಿಂದ ಎತ್ತಿ 14 ಲೋಕಗಳೇ ಹತ್ತಿರ ಪಡುವಂತೆ ಮಾಡಿದ ವೀರ ಅಸುರ ನಾರ್ಯ ಸಂಘಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಪ್ರಭುತ್ವ ದೇವತೆಯೂ ಸಹ ನಮ್ಮನ್ನು ಮುಟ್ಟಲಾರಳು. ಏಕೆಂದರೆ ನಿತ್ಯವು ಫಲಾಂಜನನ್ನು ಪ್ರಬಲಿಸುತ್ತಾ, ನಿತ್ಯ ಸರಂಜನವನ್ನು ಬಳಸುತ್ತಾ ಮೃತ್ಯು ದೇವತವನ್ನೇ ವಶಪಡಿಸಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸಹೋದರಿ ಅಲ್ಲದೆ ಎಂದಿಗೂ ಸರಳದೊಳಗಳು. ಈ ರಾವಣ ಕುಂಭಕರ್ಣರು ಸಿಡಿದೆಂದರೆ ಮೊಕ್ಕಣ್ಣನೇ ಹತ್ತಿರ ಬಿಡುವನು. ಎಚ್ಚರವಿರಲಿ ಲೋಕಕ್ಕೆಲ್ಲ. ಪುಷ್ಪಕೋಟಿ ಸಮಸ್ತೋತ್ರಂ ಸೌಷ್ಪಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಂ ಜಪಂ ಜಪಕೋಟಿ ಸಮಂ ಧ್ಯಾನಂ ಧ್ಯಾನಕೋಟಿ ಸಮಕ್ಷಮಾ ಸಮಕ್ಷಮಾ ಸಮಕ್ಷಮಾ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತಾಗಿದ್ದರೂ ಸಹ ದುಷ್ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಸೃಷ್ಟಿಕವಾದ ದೈವವನ್ನು ಒಲಿಸಿಕೊಳ್ಳುವನೋ ಅಂತ ಅವನಿಗೆ ದೈವವು ರಕ್ಷಿಸಬಲ್ಲದು, ಜಯಲಕ್ಷ್ಮಿಯು ಒಲಿಯಬಲ್ಲಳು. ವಿಭೀಷಣ, ಈ ನಿಂದಾಸ್ತವನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. ನೀನಲ್ಲದೆ ಮತ್ತಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟರೊಳಗೆ ಅವರ ಶಿರವು ಶರದಿಯಲ್ಲಿ ತೇಲುತ್ತಿತ್ತು. ಸಾಕು ಸುಮ್ಮನಿರು. ಮಹಾಪ್ರಭು, ನಮ್ಮ ತಂಗಿಯಾದ ಶೂರ್ಪನಖ ದೇವರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ಸಹೋದರಿಯಾದ ಶೂರ್ಪನಖಿಯು ರೋಧಿಸುತ್ತಾ ಅಳುತ್ತಾ ಬರುತ್ತಿರುವಳೆ. ಅವಳನ್ನು ಜಾಗೃತಿಯಾಗಿ ಕರೆದುಕೊಂಡು ಬನ್ನಿ. ಆಗಬಹುದು. ಅಣ್ಣ, ಇದೇನು ಸಹೋದರಿ, ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಅಪಮಾನ ಮಾಡಿದ ಆ ದ್ರೋಹಿಗಳಾರು? ಮಹಾತ್ಮನ ಅಲ್ಲಿ ನಮ್ಮ ಕರದೂಷಣ ಇರಲಿಲ್ಲವೇನು? ಏನು? ನಮ್ಮ ಕರದೂಷಣಾದಿಗಳು ಆ ರಾಮಲಕ್ಷ್ಮಣರನ್ನು ಒಂದೇ ಬಾಣದ ಸಂಬಂಧಿಸುತ್ತವೆ. ಸಾಯಲು ಬಿಡಿ ದ್ರೋಹಿಗಳು. ಅಂಧಕಾರಣ್ಯದಲ್ಲಿ ನರಮನುಷ್ಯರ ಪ್ರವೇಶವೆಂದರೇನು? ಇಲ್ಲ ಮಹಾಪ್ರಭು, ಕರಭೂಷಣಾದಿಗಳಿಗೂ ರಾಮಲಕ್ಷ್ಮಣರಿಗೂ ಘೋರವಾದ ಯುದ್ಧ ನಡೆದು ಆ ರಾಮಲಕ್ಷ್ಮಣರು ಒಂದೇ ಬಾಣದಿಂದ ಕರಭೂಷಣಾದಿಗಳನ್ನು ಸಂಹರಿಸಿ ಬಿಟ್ಟರು. ಏನು? ಆ ಜಡಕೀಡನಾದ ರಾಮನು ನಮ್ಮ ಕರದೂಷಣಾದಿಗಳನ್ನು ಒಂದೇ ಬಾಣದ ಸಂಹರಿಸಿ ಬಿಟ್ಟನೆ.
ಪರಶುರ ಶೌರ್ಯ ಪರಶುರ ಶೌರ್ಯ ನಾದಲೋಲ ನಾದೊಳೇನು ಬರದು ರಾವಣೇಂದ್ರ ಧೀರ ಶೂರ ಧನುಜನಿಗ ದೌರ್ಬಲದಿ ದುರದಿ ಗೆಲುವೆದು ಸಿಗುವೆ ಪರಶುರ ಶೌರ್ಯ ತಟನಲ್ಲಿನಲಿಸಿದ ವಾಗ್ದಿ ಬಿರದೆಯ ದಯಿಸಿದ ವೈರಿ ತನುವ ನಡೆಸಿನಲಿಯುತ್ತ ನಿಂತುದಗೆ ದಯಿಸುದಗೆಗಳ ದೇವೇಶನ ತಟನಲಿಸಿನಲಿಸಿದ ವಾಗ್ದಿ ಬಿರದೆಯ ದಯಿಸಿದ ವೈರಿ ತನುವ ನಡೆಸಿನಲಿಯುತ್ತ ನಿಂತುದಗೆ ದಯಿಸುದಗೆಗಳ ಚವನ ಚಳಿಸಿದವನ ಪಡಪಡನೆ ಜವರಿತರ ಹರ ದುರಲೆನಗೆ ದುರೇ ಚವನ ಚಳಿಸಿದವನ ಬಡಬಡನೆ ಜವರಿತರ ಹರಿಪೆನೆಗೆ ತವಕಿಸೆ ನೀವು ಮಹಾ ಪೂಜನೂರ್ಗಳಿರೆ ನಡೆ ನಡೆ ಬರದು ಸಿಗುವೆ ಪರಶುರ ಶೌರ್ಯ ನಾದಲೋಲ ನಾದೊಡೇನು ಬರದು ರಾಮಣೇಂದ್ರ ಧೀರ ಶೂರ ಧನುಜನಿಯ ದೌರ್ಬಲ ದುರದಿ ಗೆಲುವೆ ದುರ್ತರನು ಆ ದುಷ್ಟನು ಈಗಲೇ ಸಂವರಿಸಿ ಆ ಶಮನಕ್ಕಿಯ ಮುಂದಲೇ ನಡೆದುಕೊಂಡು ಬಂದು ನನ್ನ ಪಟ್ಟದರಸನಾಗಿ ಮಾಡಿಕೊಳ್ಳದಿದ್ದರೆ ನಾನು ರಾವಣ ಸಾರ್ವಭೌಮನೇ. ಅಣ್ಣ ಅಣ್ಣ ಹಾಂಗ್ ನಡೆದು ಹೀಗೆ ಬಹಳ ಸುಂದರವಾಗೋಣ. ಅವಳೇನಾದ್ರು ಮಾಡಿ ಒಟ್ಕೊಬಂದು ಮದುವೆ ಮಾಡ್ಕೋಣ ಅಣ್ಣ. ಸೇಡ್ ತಿರ್ಸ್ಕೋಬೇಕು, ರಕ್ತಕ್ಕೆ ರಕ್ತ ಅಣ್ಣ. ನಾವು ಹೋಗಿ ಬರ್ಲಣ್ಣ. ಫಲ ಸಹೋದರಿ, ನಿನ್ನ ನಾಸಿಕ ಹೋಗಿದ್ದರು ಬುದ್ಧಿ ಮಾತ್ರ ಚೆನ್ನಾಗೇ ಇರುವುದು. ನೀನಿನ್ನು ರಾಜವೈದ್ಯರಿಗೆ ನಡೆ ಸಹೋದರಿ. ಸೀದಾ ಮರಿಬೇಡ, ಚುಂದರು ಆಗೋಣ, ಬಹಳ ಚುಂದರು ಆಗೋಣ, ಚುಂದರು. ಯಾರಲ್ಲಿ ಮಾರೀಚಮ್ಮ ಅವರನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಾ ಮಾವ ಬಾ. ನನ್ನ ಸಹೋದರಿಗೆ ಕೈ ಮೂಗನ್ನು ಕತ್ತರಿಸಿ ಅವಮಾನ ಮಾಡಿದ ಆ ರಾಮ ಲಕ್ಷ್ಮಣ ಸೀತೆಯರು ದಂಡಕಾರಣ್ಯದಲ್ಲಿ ವಾಸವಾಗಿರುವ ನೀನು ಭವಿಷ್ಯಜ್ಞನು. ಅವರ ಆರಂಭದನ್ನು ಗುರುತಿಸಿ ಹೇಳು ಮಾವ. ಮಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಸುಳ್ಳನ್ನು ಬಗಳುತ್ತಿರುವಿಯಾ? ಸತ್ಯ ನೋಡುತ್ತಿರುವೆ ಮಾವ. ಈ ರಾವಣ ಸನ್ನಿಧಾನದಲ್ಲಿ ಸ್ವಮಸ್ವರದಲ್ಲಿ ಮಾತನಾಡುವುದು ನಿನ್ನಿಂದ ಕೇಳುತ್ತೆ. ವಿಭೀಷಣ ಆತನ ಕಂಕಣದಲ್ಲಿರುವ ಕಾಳೆಯ ಬರಿಯನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡು. ರಾವಣೇಶ್ವರ, ಲಂಕಾ ನಗರದಲ್ಲಿ ಭವಿಷ್ಯವನ್ನು ಹೇಳುವುದೆಂದರೆ ಈ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರುನಿಂದನೆಯೋ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನಾನು ಪ್ರಭು, ನೀನು ಪ್ರಜೆ. ನಾನು ಆಶ್ರಯದಾತನು, ನೀನು ಆಶ್ರಿತನು. ನೀನು ನಮ್ಮ ಉಪ್ಪುಂಡು ಬೆಳೆತಿರುವೆ. ಈಗ ನನಗೊಂದು ಸಹಾಯ ಮಾಡಲೇಬೇಕು ಮಾವ. ನನ್ನಿಂದ ಆಗಬೇಕಾದ ಸಹಾಯವೇನು ಮಾವ? ಹಿಂದೆ ತಾಟಕಿ ಸುಬಾಹುಗಳನ್ನು ಒಲಿಸಿ ನಿನ್ನನ್ನು ಬಹುವಾಗಿ ಬಾಸಿದ ರಾಮ ಲಕ್ಷ್ಮಣರು ಸೀತೆಯೊಂದಿಗೆ ದಂಡಕಾರಣ್ಯದಲ್ಲಿ ವಾಸವಾಗಿರುವರು. ನೀನೀಗಿಂದೀಗಲೇ ಒಂದು ಏಮ ಸಾರಂಗ ರೂಪವನ್ನು ಧರಿಸಿ ಆ ಪಂಚವಟಿಯಲ್ಲಿ ವಾಸವಾಗಿರುವ ರಾಮ ಲಕ್ಷ್ಮಣದ ಕುಟೀರದ ತಿರುಗಾಡುತ್ತಿದ್ದರೆ ಸೀತೆಯು ಭ್ರಾಂತಿಯಿಂದ ನಿನ್ನನ್ನು ತಂದು ಕೊಡುವಂತೆ ಹಠ ಮಾಡುವಳು. ಆಗ ನೀನು ಅವರ ಕೈಗೂ ಸಿಗದಂತೆ ಬಹುದೂರ ಕರೆದುಕೊಂಡು ಹೋದರೆ ನಾನು ಮರೆಯಲ್ಲಿದ್ದು ನನ್ನ ಮಾಯಾ ಪ್ರಭಾವದಿಂದ ಆಕೆಯನ್ನು ಅಪರಿಸಿಕೊಂಡು ಬರುವೆನು. ಈ ಕಾರ್ಯವನ್ನು ಈಗಲೇ ಮಾಡು ಮಾವ. ಕ್ಷಮಿಸಿ ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪ ಕೊಟ್ಟವನ್ನು ಮಾಡಿ ಮುಂದೆ ಬದುಕಲಾರೆ. ಮಾವ, ನನ್ನ ಕಡು ವೈರಿಗೆ ಏಕಮುಖ, ಪಕ್ಷಿಗಳಿಗೆ ಅಧಿಪತಿಯಾದ ಗಂಡು ಬೇರಣ್ಣನಿಗೆ ದ್ವಿಮುಖ, ತ್ರಿಮೂರ್ತಿಗಳ ಅಂಶ ಸಂಭಾವನಾದ ದತ್ತಾತ್ರೇಯನಿಗೆ ತ್ರಿಮುಖ, ಚತುರ್ಮುಖ ಬ್ರಹ್ಮದೇವನಿಗೆ, ನನ್ನ ಆರಾಧ್ಯ ದೇವವಾದ ಪರಮೇಶ್ವರನಿಗೆ ಪಂಚಮುಖ, ಷಣ್ಮುಖನಿಗೆ ಆರುಮುಖ, ಆದಿಶೇಷನಿಗೆ 7 ಮುಖ, ಆ ದುರ್ಗಾ ಮಾತೆಗೆ 8 ಮುಖ, ನವನಾಥನಿಗೆ 9 ಮುಖ. ಆದರೆ ಅವರೆಲ್ಲರಿಗಿಂತಲೂ ಮಿಗಿಲಾದ ಈ ರಾವಣೇಶ್ವರನಿಗೆ 10 ಮುಖ. ಇಂಥವನ ಆಜ್ಞೆಯನ್ನು
ಉಲ್ಲಂಘಿಸುವಷ್ಟು ಸೊಕ್ಕುಂಟಾಯಿತೆ ನಿನಗೆ? ನನ್ನ ಆಜ್ಞೆಯನ್ನು ಪಾಲಿಸಿದರೆ ಸರಿ, ಇಲ್ಲವಾದರೆ ಈ ಖಡ್ಗಾಂಗಿ ತುತ್ತಾಗಬೇಕಾಗುವುದು. ಏನು ಹೇಳುವೆ? ಛೇ, ಇವನ ಕೈಯಲ್ಲಿ ಸಾಯೋದಕ್ಕಿಂತ ಸತ್ಪುರುಷರಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆದೇ ಮೇಲು. ಸಾರ್ವಭೌಮ, ನಾನು ಈಗಲೇ ಹೋಗಿ ಹೇಮಾಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹು ದೂರ ಕರೆದುಕೊಂಡು ಹೋಗನು. ತದನಂತರ ನಿನ್ನ ಮನೆ ಬಂದಂತೆ ಮಾಡಿಕೋ. ಬಲ ಬಲ, ಈಗಲಾದರೂ ಬುದ್ಧಿ ಬಂದಿತ್ತಲ್ಲ. ನಡೆ, ನಿನ್ನ ಕಾರ್ಯವನ್ನು ನೀನು ಮಾಡು. ಇನ್ನು ನಮ್ಮ ಕಾರ್ಯ ಸಾಧನೆ ಆದಂತೆಯೇ ಸರಿ. ಮಹಾಪ್ರಭು, ದಂಡಕಾರಣ್ಯ ಪ್ರದೇಶಕ್ಕೆ ಪರಿವಾರವನ್ನು ಎಚ್ಚರಿಸಲೇ? ಬೇಡ ಪ್ರವಸ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಿ ನಿನ್ನನ್ನು ಹಿಂತಿರುಗಿಸುವೆನು. ಇನ್ನು ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೂಲ ತಟ ನಿವಾಸ ಬಾಲ ಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೂಲ ತಟ ನಿವಾಸ ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ. ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ, ಒದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಶಿಲೇಂದ್ರಧರ ವಿನಾಕಧರ ಹರ ಹರ ಶಿವಶಂಕರ, ಶಿಲೇಂದ್ರಧರ ವಿನಾಕಧರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೂಲ ತಟ ನಿವಾಸ ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ. ಅಯ್ಯೋ, ನಾನೆಂಥ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ಹಿಂದೆ ವಿಶ್ವಾಮಿತ್ರ ಋಷಿಗಳು ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸುಬಾಹನನ್ನು ಕಳೆದುಕೊಂಡನು. ರಾಮಚಂದ್ರರ ಬಾಣದಿಂದ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರರು ಯಾರು? ಸೀತಾಮಾತೆ ಯಾರು? ಶ್ರೀರಾಮಚಂದ್ರ ಯಾರೆಂಬುದು ತಿಳಿಯದೆ ಈ ಅವಿವೇಕಿಯು ಅವರನ್ನು ಕೆಣಕಲು ಹೊಟ್ಟಿರುವನು. ಮಹಾವಿಷ್ಣುವೇ, ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರರು, ಮಹಾಲಕ್ಷ್ಮಿಯೇ ಸೀತಾಮಾತೆಯು. ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶ ಕಾಲೇ ವಿಪರೀತ ಬುದ್ಧಿ, ದುರಂಕಾರಿಗಳಿಗೆ ತಕ್ಕ ಫಲವಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರಲು ಹೊಟ್ಟಿರುವನು. ಅದರಿಂದ ಇಡೀ ಲಂಕೆಯೇ ಭಸ್ಮಿ ವಿಭೂತಿಯಾಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಲ್ಲಿ ನೋಡಿ, ಕಾಂಚನ ಮೃಗಮಯ ದೇಹವೋ ಮೆಂಚುವ ಚುಕ್ಕಿಗಳ ಸಂಚೆಯುಳಿಂಚು
ಆರೆ ಪುತ್ರ, ಆ ಮೃಗವನ್ನ ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳುವಿರಿ? ಸೀತಾ, ಈ ಕನಕಮಯ ಇಂತಹ ಕನಕಮಯವಾದ ಸಾರಂಗವನ್ನು ಈ ಪ್ರದೇಶದಲ್ಲಿ ನೋಡಿಲ್ಲ. ಇದು ರಾಕ್ಷಸರ ಮಾಯಲ್ಲದೆ ಬೇರೆಯಲ್ಲ. ಆರ್ಯಪುತ್ರ, ಅದು ರಾಕ್ಷಸರ ಮಾಯಿಯಾಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬಂದು ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ಏನು ಹೇಳಿದ್ರಿ? ಸೀತಾ, ಈ ಸಾರಂಗವನ್ನು ಬಯಸಿ ನೀನು ದುಃಖಕ್ಕೀಡಾಗುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಅದು ಅಲ್ಲದೆ ಬೇಕಾದರೆ ಹೇಳು, ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವಿಲ್ಲವೇ?
ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿದ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಸಹೋದರ ಸಹೋದರ, ಅಗ್ರಜ ಕರೆದಿರ? ಅಲ್ಲಿ ಸುಳಿದಾಡಿರುವ ಸಾರಂಗವನ್ನು ನೋಡಿದೆಯಾ? ಅದನ್ನು ಜಾನಕಿಯು ಅಪೇಕ್ಷೆ ಪಟ್ಟಿರುವಳು. ಹಾಗಾದರೆ ನಾನು ಅದನ್ನು ಹಿಡಿದು ತರುತ್ತೇನೆ. ಇಲ್ಲ ಲಕ್ಷ್ಮಣ, ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನಡೆಸಿಕೊಡಬೇಕಾದ್ದು ಅವನ ಕರ್ತವ್ಯ. ಅದರಂತೆ ಆ ಸಾರಂಗವನ್ನು ನಾನು ಹಿಡಿದು ತರುತ್ತೇನೆ. ನಾನು ಬರುವ ತನಕ ಈ ಪ್ರದೇಶವನ್ನು ಬಿಟ್ಟು ಕದಲಬಾರದು. ಹಾಗೆ ಆಗಲಿ ಅಗ್ರಜ. ಸಾರಂಗಬಿ, ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲು. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ ಕೇಳಿದೀಯಾ? ಕೇಳಿದೀಯಾ ನಿಮ್ಮಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಕೇಳಿದೀಯಾ? ಕೇಳಿದೆಯಾ ಲಕ್ಷ್ಮಣ? ಕೇಳಿದೆಯಾ? ಇದು ನಿನ್ನಣ್ಣನ ಧ್ವನಿಯ ಹೊರತು ಅನ್ಯತ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ, ಹೊರಡು. ಅಮ್ಮ, ಧ್ವನಿ ಏನೋ ಕೇಳಿ ಬಂತು, ಆದರೆ ಅದರಲ್ಲಿ ನಂಬಿಕೆ ಸಾಲದು. ನೀವು ಚಿಂತಿಸದಿರಿ, ಧೈರ್ಯದಿಂದಿರಿ ಅಮ್ಮ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವ ಮೈದುನ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಇದೇನಿದು ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅದಲ್ಲದೆ ನನ್ನಣ್ಣನಾದ ಶ್ರೀರಾಮನಲ್ಲಿ ಧನುರ್ಬಾಣಗಳಿರುವುದು. ಆದ್ದರಿಂದ ನೀವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರನೆಂದು ಭಾವಿಸಿದ್ದ ನನ್ನ ಸ್ವಾಮಿಯು ಹೀಗರ್ಥವಾಯಿತು. ನಿನ್ನಣ್ಣನ ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆಯೋ ನಿನ್ನ ಅವಳಾಗುಳೆಂಬ ದುರಾಲೋಚನೆ. ಸರಳಿನ ತರದಿ ಕರ್ಮಯುಗವಂ ಇರಿಯುತ್ತಿರುವ ಸರಳಿನ ತರದಿ ಕರ್ಮಯುಗವಂ ಇರಿಯುತ್ತಿರುವ ಹರಣಂ ಕೋಗಿಲ್ಲಂ ಅಕಟ ಸೋಕಿಯಂ ಕೇಳಿಯುವಿಗೆ ಹರಣಂ ಕೋಗಿಲ್ಲಂ ಅಕಟ ಸದಿನಮದೆಂತೋ ಅಮ್ಮ, ಎಂತಹ ಮಾತನ್ನು ಹೇಳಿದೆ ತಾಯಿ. ನಿಮ್ಮ ಬಾಯಿಂದ ಇಂತಹ ಮಾತುಗಳೇ. ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿರುವರು ತಾಯಿ. ಆಗಲಿ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಾನು ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ನಾನಿಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನೀವೀ ಸಪ್ತಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದು. ಅದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು.
ವನಸ್ಥಳಂಗಳಿರ ಸರುಲತೆಗಳಿರ ಎಲೈ ವನಸ್ಥಳಂಗಳಿರ ಸರುಲತೆಗಳಿರ ಎಲೈ ವಟವೃಕ್ಷಂಗಳಿರ ತಲೆ ಕಾಯುವುದೆಮ್ಮ ಸೀತಾಮಾತೆಯ ತಲೆ ಕಾಯುವುದೆಮ್ಮ ಸೀತಾಮಾತೆಯ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ರುಗದರನೆ ನಾಟ್ಯ ಲೋಲ ಶಿವನೇ ಢಮ 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 ರುಗದರನೆ ನಾಟ್ಯ ಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಲೋಕವ ಕಾಯುವ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಶಂಭೋ ಮಹಾದೇವ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರವತ ನೀಗಿದನೇ ಕರುಣೆಯಿಂದಲೇ ದಾರಿದ್ರವತ ನೀಗಿದನೇ ಶ್ಯಾಮಗಾನ ಪ್ರಿಯ ಶಂಕರನೇ
ಸಾಮಗಾನ ಪ್ರಿಯ ಶಂಕರನೇ ಭವನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಹರ ಶಂಕರನೇ ಭವಹರ ಶಂಕರನೇ ಭವಹರ ಶಂಕರನೇ ಆಹಾ ಪೌಲಸ್ತ್ಯ ಬ್ರಹ್ಮ ವಂಶೋತ್ಪನ್ನನಾದ ಈ ಲಂಕಾ ಸಾಮ್ರಾಟನಿಗೆ ಇದೆಂತಹ ದುರಾವಸ್ಥೆ. ರಾಮ ರಾಮ, ನೀನು ನನ್ನ ಶಾಂತಿ ಸಾಮ್ರಾಜ್ಯವನ್ನು ಸದದು ಚೆಲ್ಲಾಡಿ ನನ್ನ ಹಾರತ್ವವನ್ನೇ ವಿಷವಾಗಿ ನಿನ್ನಗಿಸಿರುವೆ. ನನ್ನ ತಂಗಿ ಶೂರ್ಪನಖೆಗೆ ಅಪಮಾನ ಮಾಡಿ ರಕ್ತಪಾತಕ್ಕೆ ನನ್ನನ್ನು ಎಳೆದಿರುವೆ. ನನ್ನ ಸಹೋದರಿಗಾದ ಅಪಮಾನವೆಂಬ ಕಳಂಕದ ಪಟ್ಟದ ಪೆಟ್ಟಿನಿಂದ ನಾನು ಜರ್ಜರಿತನಾಗಿದ್ದೇನೆ. ಕೋಟಿ ಕಟಾರಿಗಳು ಏಕಕಾಲದಲ್ಲಿ ನನ್ನ ಕರುಳಿಗೆ ನಾಟಿದಂತಾಗಿದೆ. ಸಕಲ ಶಾಸ್ತ್ರಜ್ಞನು ನನ್ನ ಸೋದರ ಮಾವನಾದ ಮಾರೀಚನ ಕಗ್ಗೊಲೆಯ ವಾರ್ತೆಯೋ ಲಂಕಾ ನಗರದ ಮುಗುಟವು ಮುರಿದು ಬಿದ್ದು ಕೈ ತಪ್ಪಿ ಬಿದ್ದ ಕನ್ನಡಿಯಂತಾಗಿದೆ. ಜಾನಕಿ ಜಾನಕಿ, ಅಂದು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ನಾನು ಭೇದಿಸಲಾಗದೆ ಉಗ್ಗರಿಸಿ ಬಿದ್ದಾಗ ನೀನು ನಿನ್ನ ಅನೇಕ ಸಖಿಯರೊಡಗೂಡಿ ಅಪಹಾಸ್ಯಗೈದ ಹಣಕದ ಕೇಕೆಯ ಕೂಗು ಕೋದ ಸೀಸದ ರಸವು ನನ್ನ ಕರ್ಣಕ್ಕೆ ಬಿಟ್ಟಂತಾಗಿ ಚಿತ್ರಹಿಂಸೆ ನೀಡುತ್ತಿದೆ. ನನ್ನ ಹೃದಯ ಹರಿದು ಚೂರಾಗಿದೆ. ಜಾನಕಿ ಜಾನಕಿ, ನಿನ್ನನ್ನು ಅಪಹರಿಸಬೇಕು. ನಿನ್ನನ್ನು ಅಪಹರಿಸಿ ಶೋಕವಿಲ್ಲದ ನನ್ನ ಅಶೋಕವನದಲ್ಲಿರಿಸಿ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಿಕೊಳ್ಳದಿದ್ದರೆ ನಾರದ ಸಗಂಟ ಲಂಕೇಶ್ವರ ರಾವಣನೇ ಅಲ್ಲ. ಆದರೂ ಹಿಂದೇಕೋ ಅಮಂಗಳದ ಸೂಚನೆಗಳು ತಲೆದೋರುತ್ತಿವೆ. ನರಿಗಳು ಯುದ್ಧವಾಗಿ ಕೂಗುತ್ತಿವೆ. ಕ್ರುದ್ಧ ವಾಯಸಗಳು ಹಾರಾಡುತ್ತಿವೆ. ಅಕಾಲ ಮೃತ್ಯುವಿನ ಸೂಚನೆ. ಆದರೂ ಭಯವಿಲ್ಲ. ಯಾವ ಚತುರ್ದಶ ಭುವನ ಭಯಂಕರ ಅಖಂಡ ದೋರ್ದಂಡ ಎಂಟದಿ ಬಂಡ ದಕ್ಷಿಣೇಶ್ವರ ಈ ದಶಕಂಠ ರಾವಣೇಂದ್ರನಿಗೆ ಅಮಂಗಳದ ಸೂಚನೆಯೇ. ಆದರೂ ಭಯವಿಲ್ಲ. ಇನ್ನು ಸಮಯವು ಅತೀತವಾಯಿತು. ರಾಮ ಲಕ್ಷ್ಮಣರು ಬರುವ ವೇಳೆಯಾಯಿತು. ಜಾಗೃತಿಯಾಗಿ
ಸೀತೆಯನ್ನ ಅಪಹರಿಸಬೇಕು. ಅಪಹರಿಸುವ ಉಪಾಯ ಭಿಕ್ಷಾಂದೇಹಿ.